ಶ್ರೀಶೈಲಂ ಪಾದಯಾತ್ರಾ 2024 ವೆಂಕಟಾಪುರದಿಂದ ಪ್ರಾರಂಭ ಮಾಡಿದ್ದೇವೆ. ಸಾವಿರಾರು ಜನ. ಹ್ಞೂ ಸರ್. ಬನ್ನಿ, ಇಲ್ಲಿ ಒಬ್ಬ ಶ್ರೀಶೈಲ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಕ್ತಾದಿಗಳು ಇದ್ದಾರೆ, ಮಾತಾಡ್ಸೋಣ. ಸರ್, ನೀವು ಎಷ್ಟು ವರ್ಷ ಸರ್ ಪಾದಯಾತ್ರೆ ಬರಾಕತ್ತೆ? ಈಗ 3ನೇ ವರ್ಷ ನೋಡಿ. ಯಾವೂರಿಂದ ಬರಾಕತ್ತೀರಿ ಸರ್ ನೀವು? ಬಾಗಲಕೋಟೆಯಿಂದ ಬರ್ತೀವಿ. ಬಾಗಲಕೋಟೆಯಿಂದ ಬರಾಕತ್ತೀರಿ. ಹೆಂಗೆ ನಿಮ್ದು ಅಭಿಪ್ರಾಯ ಹೆಂಗೆ ರೀ? ಹೆಂಗೆ ಅನ್ಸದೆ ನಿಮಗೆ 3 ವರ್ಷ ಆತಲ್ಲ ಹಿಂಗೆ ಬರಾಕತ್ತು? ಒಂದು ವರ್ಷ ಬರೋ ಮುಂದೆ ಅಷ್ಟೇ ತ್ರಾಸು. ಆಮೇಲೆ ಏನು ತ್ರಾಸು ಅನ್ಸಂಗಿಲ್ಲ ಅದು. ಆಮೇಲೆ ಒಂದು ವಾರ ಎಂಜಾಯ್ ಮಾಡ್ದಂಗೆ ಆಗ್ತೈತಿ. ಮಲ್ಲ ಏನು ಭೇಟಿಯಾಗಿ ಬರ್ತೀವಿ. ಓಕೆ. ನೀವು ಎಷ್ಟು ಸಮಯದಾಗ ಇದಿಷ್ಟು ಕವರ್ ಮಾಡ್ತೀರಿ? ವಯಸ್ಸಿನ ಆಧಾರದ ಮ್ಯಾಗ ಹೋಗ್ತೀವಿ ಸರ್. ಹ್ಞೂ ರೀ. ಅಂದಾಜು ಅಂತಂದ್ರೆ ಒಂದು 24 ತಾಸು ಬೇಕು. 24 ತಾಸು ಬೇಕು. ನಡಕ್ಕೆ ಊಟದ ವ್ಯವಸ್ಥೆ ಐತೇನ್ರಿ? ಇದೆ ಸರ್. ಊಟದ ವ್ಯವಸ್ಥೆ. ನೀರಿನ ವ್ಯವಸ್ಥೆ ಹೆಂಗೈತ್ರಿ ಕಾಡಿನಾಗ? ಮೊದಲೇನು ಇದ್ದಿದ್ದಿಲ್ಲ, ಈಗೇನೋ ಮಾಡಿರ್ಬೋದು ಸರ್. ಹೌದ್ರಾ? ಓಕೆ, ಧನ್ಯವಾದಗಳು. ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹಾಯ್ ಸರ್. ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದಾರೆ ಭಕ್ತರಿಗೆ. ಮಲ್ಲೈ ಮಜ್ಜಿಗೆ ಫ್ರೀ. ರಾರಮ್ಮ. ಎಲ್ಲರಿಗೂ ಮಜ್ಜಿಗೆ ವ್ಯವಸ್ಥೆ. ಎಲ್ಲಿಯವರು ಸರ್ ನೀವು? ಎಲ್ಲಿಯವರು? ಇದೆ ಇಲ್ಲೇನಾ? ನಂದ್ಯಾಲ ಜಿಲ್ಲಾ. ನಂದ್ಯಾಲ ಜಿಲ್ಲೆಯಿಂದ ಅಲ್ಲಿಯವರಿಂದ ಭಕ್ತರಿಗೆ ಸೇವೆ. ಹರ್ ಘರ್ ಜಲ್ ಜೀವನ್ ಮಿಷನ್ ಕಾಡಿನೊಳಗೂ ಸಹಿತ. ಕಾಡಿನಲ್ಲೇ ಈಚಲಕರಂಜಿ ಅವರಿಂದನೂ ಸಹಿತ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಮುಂದೆ ಇರುತ್ತೆ, ಅಲ್ಲಿ ತೋರಿಸ್ತೀನಿ ನೋಡ್ರಿ. ಭಕ್ತಗಣ ಸಾಗ್ತಾ ಇದೆ ಕಾಡಿನಲ್ಲಿ. ಮಧ್ಯದಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಿವೆ ಮೊದಲ 10 ಕಿಲೋಮೀಟರ್ಗಳಲ್ಲಿ, ನಂತರ ಯಾವುದೂ ಹಳ್ಳಿಗಳಿಲ್ಲ. ಯೋಗಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ನೆನೆಗಾಗಿ ಶ್ರೀ ಮಲ್ಲಿಕಾರ್ಜುನ ಪಾದಯಾತ್ರೆ ಭಕ್ತಾದಿಗಳಿಗೆ ಮಹಾ ಅನ್ನ ಸಂತರ್ಪಣೆ. ಯಾರು ಬೀಗರಿದ್ದಾರಂತ ಬೇತಾರ. ಬರೀ ಭಕ್ತಾದಿಗಳೇ, ಮಲ್ಲನ ಪಾದಯಾತ್ರೆ ಬರ್ತಕ್ಕಂತಹ ಭಕ್ತಾದಿಗಳು ಮಲ್ಲನ ಮಹಾಪ್ರಸಾದನ ತೆಗೆದುಕೊಂಡು ಹೋಗ್ಬೇಕಾಗಿ ವಿನಂತಿ. ಪ್ರಸಾದ ಹಾಲ ಸಜ್ಜಕಾತು ಬರೀ ಭಕ್ತಾದಿಗಳೇ. ಭಕ್ತರ ಸೇವೆಯಲ್ಲಿ ಇದು ಎಲ್ಲಿಂದ ಸರ್ ಸೇವಾ? ಇದು ನಾವು ಒಂದು 9 ಮಂದಿ ಕೂಡಿ ಒಂದು ಟ್ರಸ್ಟ್ ಮಾಡಿದ್ವಿ. ಹಾಂ ರೀ. ಎಲ್ಲಿಂದ ಸರ್? ಈಚಲಕರಂಜಿ. ಹಾಂ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಾದ ತೊಗೊಂಡು ಇದನ್ನು ಚಾಲೂ ಮಾಡಿದ್ವಿ. ಓಕೆ.
ಈಗ ಅದಕ್ಕೆ ನಮ್ಮ ಯೋಗಾನಂದ ಅಪ್ಪಾಜಿ ಮತ್ತು ನಮ್ಮ ಕಾಗೋಡ ಅಪ್ಪು ಹಾಂ ಮರಿ ಅಪ್ಪು ಅವರ ಮುಖಾಂತರವಾಗಿ ಎಲ್ಲ ನಡೆದವ್ರಿ ಹಾಂ ಹಾಂ ಆದ್ರೆ ಇದೆಲ್ಲ ಭಕ್ತರ ಸಮೂಹ ರೀ ಸಮೂಹ ಹಾಂ 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 ಕೊಡವ್ರ ರಗಡೆ ಮುಂದೆ ಮಾಡ್ಕೊಟ್ಟು ಭಕ್ತರಿಂದ ಭಕ್ತರಿಗಾಗಿ ಹಾಂ ಸೂಪರ್ ಒಳ್ಳೇದು ಬಿಡಿ ಸರ್ 13-14 ದಿವಸ ಸರ್ ನಾವು ಊರು ಬಿಟ್ಟಿವಿ ಅಂದ್ರೆ ಬಂದು ಊರಿಗೆ ಹೋಗೋದು ಇಲ್ಲೇ ಇರ್ತೀರಿ ನೀವು ಇಲ್ಲೇ 10-12 ದಿವಸ ಇಲ್ಲೇ ಓ ಡೇ ಆ್ಯಂಡ್ ನೈಟ್ ಎಷ್ಟು ವರ್ಷ ಆತಂದ್ರೆ ಸರ್ ಇದು ಇದು ಮೊದಲ ಮಾಡ್ತಿದ್ರಿ ಸುತ್ತರ್ಜಿ ಅಂದ್ರೆ ಒಂದೈತ್ರಿ ಹೌದು 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 ಅವರಿಗೆ ನಮ್ಗೆ ಒಂದು ಸ್ವಲ್ಪ ನ್ಯಾಯ ಬಂದು ಸಪ್ರೇಟ್ ಆಗೈತೆ 2 ಟೀಮ್ ಆಗ್ಯಾವ ಹಾಂ 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 ಅವ್ರು ಅಲ್ಲಿ ಮಾಡಕತ್ತಾರೆ ನಾವು ಇಲ್ಲ ಇನ್ನೊಂದು ಹಾಂ 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 ಚಲೋ ಆಯ್ತು ಸರ್ ಚಲೋ ಆಗಲಿ ಸರ್ ಎಲ್ಲ ಭಕ್ತರಿಗೆ ಒಂದು ಒಳ್ಳೆ ಸೇವೆ ಕಡೆಗತ್ತಾರೆ ಎಲ್ಲರೂ ಅವ್ರದ್ರಿ ಏನು ನಮ್ಗೆ ಗೆಲ್ಲಿ ಏನಿಲ್ಲ ಹೌದು 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 ಮಾಡಿ ಕೊಡೋದು ಅಷ್ಟೇ ಟ್ರಾನ್ಸ್ಫರ್ ಹೌದು ಹೌದು ಚಲೋ ಆಯ್ತು ಥ್ಯಾಂಕ್ ಯು ಸರ್ ಮಾಡಿ ಸರ್ ತೊಗೊಳ್ತೀವಿ ತೊಗೋತೀನಿ ಸರ್ ಔಷಧ ವ್ಯವಸ್ಥೆ ನಿಮ್ಮಿಂದ ಸರ್ ಈಚಲಕರಂಜಿ ಅವ್ರದ್ದು ಟೀಮಿಂದನೇ ನೋಡ್ರಿ ಔಷಧ ವ್ಯವಸ್ಥೆ ಸಹಿತ ಐತಿ ಜೂನಿಯರ್ ಡಾಕ್ಟರ್ ಕೂತ್ಕೊಂಡಾರ ನೋಡ್ರಿ ಇಲ್ಲಿ ಹಾಂ ಅಲ್ಲಿ ತೊಗೊಂಡೆ ಸರ್ ಎಷ್ಟು ವರ್ಷ ಸರ್ ಈಗ ನಿಮ್ಗೆ ಮಾಡಕತ್ತೀವಿ ಸೇವಾ 4 ವರ್ಷ ಆಯ್ತು ರೀ ಮಾಡೋದು 4 ವರ್ಷ ಆಯ್ತು ಈಚಲಕರಂಜಿ ಅವರ ಸರ್ ಹಾಂ ಇಸರ್ಗಂಜಿ ಚರಷ್ಟ ಅಲ್ಲಿಂದ ರೀ ಅಲ್ಲಿಂದ ನಾವು ಇರೋದು ಎಲ್ಲ ಕರ್ನಾಟಕದವ್ರು ಇದ್ದೇವೆ ಹಾಂ ಹಾಂ ಎಲ್ಲರೂ ಕೂಡಿ ಒಂದು 4 ಜಿಲ್ಲಾದವ್ರ ಹಾಂ ಎಷ್ಟು ದಿವಸ ಸರ್ವಿಸ್ ಕೊಡ್ತೀರಿ ಸರ್ ಇಲ್ಲಿ ಸೇವಾ 4 ವರ್ಷ ಆಯ್ತು ರೀ ವರ್ಷ ಮಾಡಕ್ಕೆ ಹಾಂ ಇಲ್ಲಿ ಎಷ್ಟು ದಿವಸ ಕೊಡ್ತೀರಿ ಸರ್ ಇಲ್ಲಿ 9 ದಿವಸ ಕೊಡ್ತಾರೆ 9 ದಿವಸ ಸೇವೆ ಇರ್ತದೆ 24 ತಾಸು ಕಂಟಿನ್ಯೂ ರಾತ್ರಿನೂ ಇರ್ತದನ್ರಿ ಊಟ ಒಟ್ಟು ಹಿಂಗೆ ಕಂಟಿನ್ಯೂ ಇರ್ತದೆ ಹೌದ್ರಾ ಯಾವಾಗ 24 ತಾಸು ಒಂದು 5 ನಿಮಿಷ ಗುರುದೇವ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ಈಚಲಕರಂಜಿ ಮಹಾರಾಷ್ಟ್ರ ಇವರಿಂದ ಈ ಒಂದು ಆರ್ಗನೈಸೇಷನ್ಗೆ 25,000 ರೂಪಾಯಿ ಒಂದು ಸಹಾಯಧನ ಸಿಕ್ಕಿದೆ. ಅದರಿಂದನೂ ಸಹಿತ ಇಂಥ ಸೇವೆಗಳನ್ನು ಮಾಡೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಈ ಗುರುಗಳ ಒಂದು ಮಾರ್ಗದರ್ಶನದೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಂ ಎಸ್ ರೀ ಎಸ್ ಸರ್ ಎಸ್ ಸರ್. ಯಾವ ಊರು ನಿಮ್ದು? ಬಿಜಾಪುರ. ಎಷ್ಟು ವರ್ಷ ಆತ್ರಿ ಬರಾಕತ್ ನೀವು? ಎಷ್ಟು ವರ್ಷ? 10 ವರ್ಷದಿಂದ ಪಾದಯಾತ್ರೆ ಬರಾಕತ್ತೀರಿ? ಹೌದೇ. ಇಲ್ಲಿ ಇಂದ ವೆಂಕಟಾಪುರದಿಂದನೇ ಹೋಗ್ತೀರಿ ಪ್ರತಿ ವರ್ಷ? ಹಾಂ. ಹೆಂಗೆ ಅನಿಸ್ತದ್ರಿ ನಿಮ್ಗೆ? ಹಾಂ, ಅನುಭವ ಹೆಂಗೆ ಚಲೋ ಐತಿ? ಹಾಂ 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 ಹಾಂ. ಅಲ್ಲ ನಿಮ್ದು ಹಿಂಗೆ ಬರ್ತಿರಲ್ಲ, ಆರೋಗ್ಯದೊಳಗೆ ಚಲೋ ಅನಿಸ್ತದೇನ್ರಿ? ಹಾಂ, ಕಾಲೇನು ತ್ರಾಸು ಕೊಡೋದಲ್ಲ ರೀ? ಹಾಂ, ಮತ್ತು ನೀವು ಬರಗಾಲನೇ ಬರೀ ಹವಾಯಿ ಚಪ್ಪಲಿ ಮೇಲೆ ಬರಾಕತ್ತೀರಿ? ಹಾಂ, ಏನೇನು ತೊಂದರೆ ಅನ್ಸಂಗಿಲ್ಲ. ಬಿಸಿಲು ಮತ್ತು ಅತಿ ಐತಲ್ರಿ ಈ ಸಲ? ಹೌದನ್ರಿ? ಹಾಂ 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 ಮತ್ತು ನಿಮ್ಮ ಜೊತೆಗೆ ನೀವು ಇಬ್ಬರ ಬಂದ್ರೇನ್ರಿ? ಮುಂದೆ ಐತ್ರಿ? ಮುಂದೆ ಐತಿ. ಬಿಜಾಪುರ ಬಾಗಲಕೋಟೆ ಕಡೆಯಿಂದ ಭಾಳ ಮಂದಿ ಬರ್ತಾರೆ. ರೈಟ್ 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 ಸರ್. ಹಾಂ. ಕಂಬಿಯನ್ನು ಹೊತ್ಕೊಂಡು ಶ್ರೀಶೈಲದ ಕಡೆಗೆ ಹೋಗುತ್ತಿರುವ ಭಕ್ತರು ಮಹಿಳೆಯರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಭಕ್ತಗಣಕ್ಕೆ ಚಾಕ್ಲೇಟ್ ವಿತರಿಸ್ತಿದ್ದಾರೆ. ಯಾವ ಊರವ್ರು ಸರ್ ನೀವು? ಬಾಗಲಕೋಟೆ. ರೈಟ್ ಸರ್, ನಮ್ಮೂರಾದ್ರಿ. ನೀವು ಸವದತ್ತಿಯಿಂದ ಎರಡನೇ ವರ್ಷ? ಹಾಂ ಹಾಂ. ಎಷ್ಟು ಜನ ಬಂದಿರಿ ನಿಮ್ಮ ಊರಿಂದ ರೀ? ಅಲ್ರಿ, ಎಷ್ಟು ಜನ ಬಂದಿರಿ? 2 ವರ್ಷ ರೀ. ಹಾಂ ಹಾಂ ಹಾಂ. ಆಯ್ತು ಆಯ್ತು, ಹುಷಾರು ನಡ್ರಿ. ಯಾವ ಊರು ರೀ? ಸವದತ್ತಿ ಕಡೆಯವರು? ಹಾಂ, ಚಲೋ ಆಯ್ತು. ಸವದತ್ತಿ ಕಡೆಯಿಂದನೂ ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ. ಯಾವ ಊರು ಜರ? ಸವದತ್ತಿ ಕಡೆಯವರು. ಎಷ್ಟು ವರ್ಷ ಆತ್ರಿ ಬರಾಕತ್ತೆ? 3 ವರ್ಷ ಆಯ್ತು. ಚಲೋ ಅನ್ಸಿದ್ರೆ? ಒಳ್ಳೇದು. ಹಾಂ,
ಹಾಂ ಕಂಬಿ ಹೊತ್ಕೊಂಡು ಭಕ್ತಾದಿಗಳು ಶ್ರೀಶೈಲ ಮಲ್ಲಿಕಾರ್ಜುನ ಹೋಗ್ತಾ ಇದ್ದಾರೆ. ಯಾವರಿಂದ ರೀ? ಅಥಣಿ ತಾಲೂಕು ಮಧುವಾರಿ. ಅಥಣಿ ತಾಲೂಕಿಂದ 3 ಕಂಬಿಗಳು. ಮತ್ತೊಂದು ಬರ್ತಾ ಇದೆ ಅಲ್ಲಿ. ಯಾವ್ರಿ? ದರೂರು. ಎಲ್ಲಿ? ಯಾವ ತಾಲೂಕು? ಅಥಣಿ ತಾಲೂಕು. ರೈಟ್ ಸರ್. ಮತ್ತೊಂದು ಕಂಬಿ. ಯಾವ್ರು ರೀ? ಯಾವ್ರು? ಸೋಲಾಪುರಿಂದ. ಓಕೆ. 15 ದಿವಸ. ಎಷ್ಟು ಜನ ಬಂದಿರಿ ಒಟ್ಟು ರೀ? ಓ, 250 ಅಂತಾರೆ ಅವರು. 200 ಸಮೀಪ ಇರೋದನ್ರಿ ಇನ್ನೊಂದು. ಹಾಂ ನೋಡಿರಿ, ಸೋಲಾಪುರಿಂದ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ ಭಕ್ತರು. 15 ದಿವಸ ಸಮಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ಒಂದು ದಿವಸಕ್ಕೆ ಎಷ್ಟು ಕಿಲೋಮೀಟ್ರ್ ನಡೀತೀರಿ? 20-25 ಹಾಂ 20-25 ಕಿಲೋಮೀಟ್ರ್ ಪರ್ ಡೇ. 10 ಕಿಲೋಮೀಟ್ರ್ ಆದಮೇಲೆ ಈಗ ವೀರಭದ್ರೇಶ್ವರ ಗುಡಿ ಹತ್ತಿರ ಬರ್ತಾ ಇದ್ದೇವೆ. 1ನೇ ಹಂತದೊಳಗೆ ಸ್ವಲ್ಪ ಭಾಗ ಪಾಸ್ ಆದಂಗೆ, ಇನ್ನೂ ಭಾಳ ಐತಿ ನಡೆಯೋದು. ಬರೀ ಹೋಗೋಣ. ಯಾರು ಫಸ್ಟ್ ಟೈಮ್ ನಡೀತಿರ್ತಾರೆ ರೀ, ಇಲ್ಲಿ ಕಾಯಿ ತೊಗೊಂಡು ಕಾಯಿ ಓಡಿಸ್ಬೇಕು. ಯಾರು ಬೆತ್ತ ತೊಗೊಂಡಿಲ್ಲ ಅಂದರೆ ಇಲ್ಲಿ ಬೆತ್ತ ತೊಗೊಳೋದಕ್ಕೆ ಅವಕಾಶ ಐತಿ. ಆಮೇಲೆ ರೆಸ್ಟ್ ಮಾಡೋಕ್ಕೂ ಸ್ವಲ್ಪ ಅಲ್ಲೆಲ್ಲ ತಾಡ್ಪಾಲ್ ಹಾಸ್ಯಾರ. ಚಹಾ ಸತ್ಯಕ್ಕೆ ಸಿಗ್ತದೆ ನೋಡ್ರಿ ಇಲ್ಲಿ. ಚಹಾ ಪ್ರಿಯರ್ ಯಾರು ಇದ್ರೆ ಚಹಾ ಕುಡೀರಿ, ಎನರ್ಜಿ ಬರ್ತೈತಿ. ಎಲ್ಲಿಯವ್ರು ಇದಾರ? ಬದಾಮಿಯರು. ರೈಟ್. ಎಷ್ಟು ವರ್ಷ ಆತ್ರಿ ಬರಕತ್ತೀಗ? ಇದೇ ವರ್ಷ ಫಸ್ಟ್ ಟೈಮ್ ರೀ? 2ನೇ ವರ್ಷ. ಹಾಂ, ಚಲೋ ಆಯ್ತು, ಒಳ್ಳೇದಾಯ್ತು ಬಿಡ್ರಿ, ಚಲೋ ಆಯ್ತು. ನಿಮ್ಮಂಗೆಲ್ಲ ಹಿರಿಯರು ಬರೋದ್ರಿಂದ ಉಳ್ದವ್ರಿಗೂ ಒಂದು ಸ್ಫೂರ್ತಿ. ಬೋರ್ ಐತ್ರಿ, ನೀರಿಲ್ಲ. ಇಲ್ಲಿ ನೀರಿನ ವ್ಯವಸ್ಥೆ ಐತಿ, ಏನು ತೊಂದರೆ ಇಲ್ಲ. 10 ಕಿಲೋಮೀಟ್ರ್ಗಳ ಪಾದಯಾತ್ರೆ ಮುಗಿಸಿ ಕಡಿಬಾಗಿಲು ವೀರಭದ್ರೇಶ್ವರ ದರ್ಶನವನ್ನು ಪಡಿತಾ ಇದ್ದೀವಿ. ಮೊದಲಿಗೆ ಬರುವವರು ಇಲ್ಲಿ ಕಾಯಿ ಮತ್ತು ಊದಿನ ಕಡ್ಡಿಯನ್ನು ಹೊಡೆದು 1ನೇ ಸ್ಟೆಪ್ಪಿಗೆ ಹೊಡೆದು ಮುಂದೆ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸಬೇಕು. ಒಳ್ಳೆಯ ದೇವಸ್ಥಾನ ಇದೆ ನೋಡಿ, ದರ್ಶನ ಮಾಡಿಕೊಳ್ಳಿ, ಕಣ್ಣು ತುಂಬಿಕೊಳ್ಳಿ. ಕಡಿಬಾಗಿಲು ವೀರಭದ್ರೇಶ್ವರ ಅತಿ ಪುರಾತನವಾದಂಥ ಒಂದು ದೇವಸ್ಥಾನ. ಫ್ರೀ ಫುಡ್ ಫೆಸಿಲಿಟಿ ಫಾರ್ ಯುಗಾದಿ ಫೆಸ್ಟಿವಲ್. ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಟಿಪರ್ಪೋಸ್ ಟ್ರಸ್ಟ್, ಶ್ರದ್ಧಾ ಕಾಲೋನಿ, ಕೊಲ್ಲಾಪುರ ರೋಡ್, ಈಚಲಕರಂಜಿ ಗ್ರೂಪ್ನವರ ಮತ್ತೊಂದು ಉಚಿತ ಅನ್ನ ಸಂತರ್ಪಣಾ ಒಂದು ಕೇಂದ್ರ ಇಲ್ಲಿದೆ. ಕಡಿಬಾಗ್ಲು ವೀರಣ್ಣನ ದರ್ಶನ ಆದಮೇಲೆ ಆ ಗುಡಿಯ ನಂತರ ಒಂದು 5 ನಿಮಿಷದ ವಾಕ್ ಆದ ಕೂಡಲೇ ಇಲ್ಲೇ ನಿಮಗೆ ಅಲ್ಲಿ ಉಚಿತವಾದ ಅನ್ನ ಸಂತರ್ಪಣೆ ಕಾಣಿಸ್ತದೆ. ಇಲ್ಲಿಂದ ಪಾಸ್ ಆಗ್ತಕ್ಕಂಥ ಭಕ್ತರು ಇದರದ್ದು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಆ್ಯಂಬುಲೆನ್ಸ್ ಇದೆ, ಮೆಡಿಕಲ್ ಫೆಸಿಲಿಟಿ ಇದೆ, ಇಂಜೆಕ್ಷನ್ಸು, ಮೆಡಿಸಿನ್ಸು ಇದೆ, ಔಷಧದ ಒಂದು ವ್ಯವಸ್ಥೆನೂ ಇದೆ, ಉಚಿತವಾದ ಔಷಧದ ವ್ಯವಸ್ಥೆ ಇದೆ. ಸೈಡ್
ಈಚಲಕರಂಜಿ ಗ್ರೂಪಿನಿಂದ ಊಟದ ಉಚಿತ ಊಟ ವ್ಯವಸ್ಥೆ. ದಿನಗಳ ಕಾಲ 24 ಗಂಟೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಲಿದೆ. ಭಕ್ತಾದಿಗಳು ಸಾಲು ಸಾಲಾಗಿ ಬಂದು ಪ್ರಸಾದವನ್ನು ಸೇವಿಸಿಕೊಂಡು ಹೋಗಬೇಕು. ದಯವಿಟ್ಟು ಖಾಲಿ ಹೊಟ್ಟೆಯಲ್ಲಿ ಯಾರು ಹೋಗಬಾರದು. ಭಕ್ತಾದಿಗಳೇ, ಕಾರಣ ಇಲ್ಲಿ ಬಿಟ್ಟರೆ 20 ಕಿಲೋಮೀಟರ್ವರೆಗೆ ಯಾವ ಪ್ರಸಾದ ಆಗಲಿ ಅನ್ನ ವ್ಯವಸ್ಥೆ ಇರುವುದಿಲ್ಲ. ದಯವಿಟ್ಟು ಒಳಗಡೆ ಬಂದು ಪ್ರಸಾದ ಸೇವಿಸಿಕೊಂಡು ಹೋಗಬೇಕು. ಹೊಟ್ಟೆ ತುಂಬ ಊಟ ಮಾಡಿ ಬಾಟಿ ತುಂಬ ನೀರು ತೆಗೆದುಕೊಂಡು ಮಲೆಯ ಎಂದು ಗಿರಿ ಏರಬೇಕಂತ ತಮ್ಮ ಕಳ್ಕೊಳ್ಳೋ ವಿನಂತಿ. ಭಕ್ತಾದಿಗಳೇ, ನಾವು ಪ್ರಸಾದ ಮಾಡ್ತಕ್ಕಂಥ ಪ್ಲೇಟ್ಗಳಲ್ಲಿ ಯಾರು ಒಳಗಡೆ ಕೈ ತೊಳೆಯಬಾರ್ದು ಮತ್ತು ಪ್ರಸಾದವನ್ನು ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದು ಅನ್ನದಲ್ಲಿ ಪ್ರತಿಯೊಂದು ರೈತರ ಶ್ರಮ ಇರ್ತದೆ. ಭಕ್ತಾದಿಗಳೇ, ಯಾರು ಪ್ರಸಾದ ಹಾಳು ಮಾಡಬಾರ್ದು ಎಂದು ತಮ್ಮಲ್ಲಿ ಕೈ ಮುಗಿದು ಕೇಳ್ತಾರೆ. ಈ ಮನ ಕೊಳ್ಳವನಿಳಿದು ನಾ ಕಂಡ ಕೈಲಾಸ ಬಗಿಲು. ಈ ಮನ ಕೊಳ್ಳವನಿಳಿದು ನಾ ಕಂಡ ಕೈಲಾಸ ಬಗಿಲು. ನಾನಿಗೆ ಆರುತಿ ಶಂಕರಗಾರುತಿ, ಶಿವನಿಗೆ ಆರುತಿ ಶಂಕರಗಾರುತಿ. ಬೆಳಗುವೆ ಕರ್ಪೂರ ಜ್ಯೋತಿ ಮಲ್ಲಯ್ಯಗಾರುತಿ, ಬೆಳಗುವೆ ಕರ್ಪೂರ ಜ್ಯೋತಿ ಗೌರಮ್ಮಗಾರುತಿ. ಪಂಚದಾರಿ ಪಲ್ಲದಾರಿ ಇಳಿಯುವುದು ಬಾಳ ಬೇರೆ, ಪಂಚದಾರಿ ಪಲ್ಲದಾರಿ ಇಳಿಯುವುದು ಬಾಳ ಬೇರೆ. ಪಂಚದಾರಿ ಪಲ್ಲದಾರಿ ಇಳಿಯುವುದು ಬಾಳ ಬೇರೆ. ಯಾವ ರೀ? ಸೋಲಾಪುರಿಂದನೇ ಬಂದಿರಾ ನಡ್ಕೊಂತ? ಎಷ್ಟು ದಿವಸ ಆತ್ರಿ ಬಿಟ್ಟು? ಒಂದು ತಿಂಗಳು ಆತ್ರ. ದಿವಸಕ್ಕೆ ಎಷ್ಟು ಕಿಲೋಮೀಟ್ರ್ ನಡೀತಿದ್ರಿ? 25ರಿಂದ 30. ಅಲ್ಲೆಲ್ಲಿ ನಿಮ್ಮ ಪ್ರಸಾದ ವ್ಯವಸ್ಥೆ ಎಲ್ಲ ಐತ್ರ? ಎಲ್ಲ ಐತ್ರ. ಆರೋಗ್ಯ ಎಲ್ಲ ಚೆನ್ನಾಗೈತ್ರಿ? ಏನು ತೊಂದರೆ ಆಗಿಲ್ಲ? ಬಾಲ್ಕಿ ಇದ್ರಿ? ಪಾಲ್ಕಿ ಐತೇನ್ರಿ? ಹಾಂ. ಭಾಳ ಜನ ಬಂದಿರಿ ಹಂಗಾರೆ? 500 ಜನ ಅದ್ರ? ಅಂದ್ರೆ ಸಿದ್ದೇಶ್ವರ ಮಠದಿಂದ ಬಂದಿದ್ರಲ್ಲ, ಅವ್ರದ ಅನ್ರಿ ಇದು ಟೀಮ್? ಅವ್ರದ ಟೀಮ್. ಹಾಂ. ಓಹೋ, 49ನೇ ವರ್ಷದಿಂದ ನಡೆಯುತ್ತೆ ನಿಮ್ಮ ಗ್ರೂಪಿಂದ. ಭಾಳ ಒಳ್ಳೇದು. ನಮಸ್ಕಾರ ರೀ. ನಾವು ಕೊಪ್ಪಳದವ್ರಿ. ಹಾಂ ರೀ. ಕಡಿಬಾಗಿಲು ವೀರಣ್ಣನ ದೇವಸ್ಥಾನದ ನಂತರ ಬರುವ ಒಂದು ದುರ್ಗಮವಾದಂಥ ಹಾದಿ. ಸರ ಸ್ಲೋ ರೀ ಸರ, ಜಾರ್ತಾವ್ರಿ. ಸ್ವಲ್ಪ ಹುಷಾರಾಗಿ ಇಲ್ಲಿ ಹತ್ತಬೇಕು. ನೋಡಿ ಜನಸಾಗರ ಹೇಗಿದೆ. ನೋಡಿ, ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತ ಸಾಗರ ಶ್ರೀಶೈಲದ ಕಡೆಗೆ ಪಾದಯಾತ್ರೆ ಮೂಲಕ ಸಾಗ್ತಾ ಇದ್ದಾರೆ. ಸರ್ ಆರಾಮ್. ಹಾಂ, ಅದು ಸ್ವಲ್ಪ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಗೋಗುನ್ನಡಿ. ಹಾಂ. ಅಲ್ಲ ಅದ ಅಂದ್ಕೊಂಡ್ರಿ ನಾನು. ಹೌದು ಸರ್. ಹಾಂ, ಯಾವ ಊರು ರೀ? ಹೊಗ್ಲುಡ್ಯಾರ? ಗುಳದ್ಗುಡ್ದವ್ರ? ಬ್ಯೂಟಿಫುಲ್. ಎಲ್ಲರೂ ಏನು ಫ್ರೆಂಡ್ಸ್ ಅನ್ರಿ ಎಲ್ಲರೂ? ಹೌದ್ರಾ? ಸೂಪರ್.
ಎಲ್ಲರೂ ಏನು ಒಂದು 75 ಪ್ಲಸ್ ಅದ್ರಿ ನೀಗ ಹಾಂ ಅಂಥ ಏಜ್ ಒಳಗೆ ಹತ್ತಾಗತ್ತೆ ರೀ ಅದ್ಭುತ ಒಳ್ಳೇದು ಭಾಳ ಚಲೋ ನಾವು 78 ವರ್ಷ 78 ಸರ್ ನೀವು 74 ರೀ 68 70 ಒಳ್ಳೇದು ಒಳ್ಳೆಯ ಸ್ಫೂರ್ತಿದಾಯಕ ನೀವು ಈಗಿನ ಪೀಳಿಗೆಗೆ ಅಲ್ಲ ನೀವೇ ಎಲ್ಲ ಚಲೋ ಆತಾಕತ್ತೀರಿ ಉಳ್ಕಿದ ಈಗಿನ ಪೀಳಿಗೆಯರು ಅಳಿಗಡ್ಕೊಂತ ಆತಾಕತ್ತಾರ ರೈಟ್ ನಮ್ಮ ಇವರೇ ಮುದೋಣ ಫುಲ್ ಫಾಸ್ಟ್ ಅದಾರ ಸರ್ ಈಗ ಅವರು ಈಗ ಯಾರ ಕೈಗೆ ಹತ್ತಂಗಿಲ್ಲ ಹಂಗೈತಿ ಸಜ್ಜಕ ಹಾಲು ಭಾರಿ ಆತನ ಹೊಡೆದಿದ್ದ ಈಗ ನೀವೇ ಕೈ ಎತ್ತರಿಸ್ಬೇಕು ಹಿಂಗೆ ತೋರಿಸಿ ಅರ್ಧ ಕಾಣುತ್ತೆ ಸರ್ ಅದು ಹೌದು ಸರ್ ಅಷ್ಟೇ ಹೇಗೆ ಹತ್ತಿದ್ದಾರೆ ಹೊಂಟ್ರಿ ಅದು ಹ್ಞೂ ಬಿದ್ದತ್ರಿ ಅದು ಮಲ್ಕಾಸ್ ಸ್ಲೋ ಬಿಸಿಲು ಓದಿಂತೀನಿ ಬೇಕಾದಂಗೆ ಎಲ್ಲಿ ಮಟ್ಟ ಪೂರ ನಿದ್ದೆ ಬರ್ತೈತಿ ಹೌದು ಅಲ್ಲಿ ಮಟ್ಟ ಕಡ್ದ ಬಿಡೋಣ ಸರ್ ಮ್ಯಾಕ್ಸಿಮಮ್ ರೀ ಹಂಗೆ ಎಲ್ಲಿ ಮಟ್ಟ ಹೋಗ್ತೀರಿ ಯೂಟ್ಯೂಬ್ ಹಾಂ ಹೌದು ಪೂರ ಯೂಟ್ಯೂಬ್ರ ಹೌದು ರೀ ಅಕ್ಕಪಕ್ಕ ಮುತ್ತಾಣ ಏನ್ರಿ ಯಾರು ಹೊಡ್ತೀವಿ ಬರ್ತಾವಣ ಮುತ್ತಾಣ ಈಗ ಅರ್ಧ ಬಂದ್ರಿ ಸರ್ ಇನ್ನಿಲ್ಲ ಬಂದಿರಿ ಅರ್ಧಕ್ಕೆ ಇನ್ನೊಂದು 10% ಕಡಿಮೆ ನೋಡಪ್ಪ ಆಡ್ತೀನಿ ಮತ್ತೆ ಬೇಸಾಗುತ್ತೆ ಏನಿಲ್ಲ ಈಗ ಇನ್ನೊಂದು 2 ಕಿಲೋಮೀಟ್ರ್ ಹೋದಪ್ಪ ಅಂತಂದ್ರೆ ಚಾ ಸಿಗುತ್ತೆ ಅಲ್ಲಿಂದ 4 ಕಿಲೋಮೀಟ್ರ್ ಹೋದಪ್ಪ ಅಂತಂದ್ರೆ ಊಟ ಸಿಗುತ್ತೆ ಅಲ್ಲಿಂದ 4 ಕಿಲೋಮೀಟ್ರ್ ಹೋದ್ರೆ ವಸ್ತಿ ಸಿಗುತ್ತೆ ಮಕ್ಕಂಬಿಡೋದು ರಾತ್ರಿ ಸಮಯದಲ್ಲಿ ಸಹಿತ ನಡೀತಿರುವ ಭಕ್ತಾದಿಗಳು ಟಾರ್ಚ್ ನಾವು ಬಂದಿವ್ರಿ ಸರ್ ನಾವು ಕತ್ತಲದಲ್ಲಿ ಕಾಡಿನಲ್ಲಿ ಸಾಗುತ್ತಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಾದಿಗಣ ಏನು ನೀರನಮ್ಮ ನೀರನ್ರಿ ಸರ್ ಏನಿದೆ ಇದೆ ಅನ್ರಿ ಹೌದಾ ಡ್ರಿಂಕ್ಸಾ ಲೋಕಲ್ಲ ಎಷ್ಟು ರೀ 50 ರೂಪಾಯಿ ಒಂದು ಗ್ಲಾಸಿಗೆ ಸ್ಟ್ರಾಂಗ್ ಐತೆ ಹೌದಾ ಹಾಂ ಇದು ಲೋಕಲ್ ಮಾಡಿರ್ತಕ್ಕಂಥ ಸೇಂದಿ ಸರಾಯಿ ಇಲ್ಲಿ ಕಾಡಿನಲ್ಲಿ ಸಿಗುತ್ತೆ 50 ರೂಪಾಯಿಗೆ ಒಂದು ಗ್ಲಾಸ್ ಭಾಳ ಸ್ಟ್ರಾಂಗ್ ಇರುತ್ತೆ ಉಪಯೋಗ ಮಾಡ್ಕೋಬೋದು ಕರ್ಕೊಂಬರ್ತೀನಿ ತಡೆಮ ಹೆಂಗದು ಚಾಯ್ ಕೇಂದ್ರಗಳು ಕಾಡಿನ ತುಂಬ ಚಾಯ್ ಕೇಂದ್ರಗಳು ಈ ಪ್ಲೇಸ್ಗೂ ಕ್ಯಾ ಬೋಲ್ತೆ ಇದು ಗಂಗನಪಾಳ್ಯ ಅಂಥೇಳಿ ನೋಡಿ ಇಲ್ಲಿ ವಿಶ್ರಾಂತಿ ತಗೋಬೋದು ಅಲ್ಲಿ ಲೈಟ್ ಹಾಕಿದಾರಲ್ಲ ಅಲ್ಲೆಲ್ಲ ಕಾಲುಗಳನ್ನು ಮಸಾಜ್ ಮಾಡ್ತಾರೆ ಔಷಧಿಗಳನ್ನು ಕೊಡ್ತಾರೆ ಮಲಾಮ್ಗಳನ್ನು ಹಚ್ತಾರೆ ಜೊತೆಗೆ ರಾತ್ರಿ ಸಮಯದಲ್ಲಿ ಊಟದ ವ್ಯವಸ್ಥೆನೂ ಐತಿ ಆಮೇಲೆ ಬಾಡಿಗೆ ತಾಡ್ಪಾಲುಗಳು ಸಿಗ್ತವೆ ಅಲ್ಲಲ್ಲಿ ಜನ ಮಲ್ಕೊಂಡಿದ್ದಾರೆ ಭಾಳ ಕತ್ಲ ಇದೆ ಈಗ ಸಮಯ 4 ಗಂಟೆ
ಮುಂಜಾನೆ ಸಮಯ 4 ಗಂಟೆ. ಇಲ್ಲಿ ಪಾದಯಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇದೆ ನೋಡ್ರಿ. ಮುಂಜಾನೆ ಸಮಯ 4 ಗಂಟೆ ನೋಡಿ. ಸಾಕಷ್ಟು ಚಹಾ ಕೇಂದ್ರಗಳು. ಇಲ್ಲೊಂದು ಹ್ಯಾಂಡ್ ಪಂಪ್ ಇದೆ, ಕೈಬೂರು. ಇದು ಮಸಾಜ್ ಕೇಂದ್ರ. ರಾತ್ರಿ ಪೂರ್ಣ ಅವರೆಲ್ಲ ಕೆಲಸ ಮಾಡಿರ್ತಾರೆ, ಈಗ ಮಲ್ಕೊಂಡಾರ್ರಿ. ಈಗ ಭೀಮನ ಕೊಳ್ಳಕ್ಕೆ ಹತ್ತಿರವಾಗಿ ನಡೆಯುತ್ತಿರುವ ಭಕ್ತಾದಿಗಳ ಗಣ ನೋಡಿ. ಈಗ ಸಮಯ 6 ಗಂಟೆ. ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಿ ಹಾಡುಗಳನ್ನು ಹಾಡ್ತಾ ಸಾಗುತ್ತಿರುವ ಭಕ್ತಗಣ. ಎತ್ತಿ ಕಂಡಲೆ ಸೈತಾಗೆ ಮುತ್ತೈದೇರು ಮಗಲಾಗೆ, ಎತ್ತಿ ಕಂಡಲೆ ಸೈಲಾಗೆ ಮುತ್ತೈದೇರು ಮಗಲಾಗೆ. ಹಳ್ಳಿಯಿಂದ ಬಂದಿರುವ ಭಕ್ತರು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಹೋಗ್ತಾ ಇದ್ದಾರೆ. ಹಾಂ ಸರ್, ಹೌದು. ಹಾಂ, ಅದೇ ನೋಡಿ ಹೆಣ್ಮಕ್ಳು ಗಂಡ್ಮಕ್ಳು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಹೋಗ್ತಾ ಇದ್ದಾರೆ ಎಲ್ಲರೂ. ಸಮಯ ಮುಂಜಾನೆ. ಶ್ರೀಶೈಲ ಭಕ್ತಗಣ ಭೀಮನ ಕೊಳ್ಳದ ಹತ್ತಿರ ಸಾಗುತ್ತಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಗಣ, ಭಕ್ತ ಸಾಗರ. ಭಾಳ ದುರ್ಗಮವಾದಂಥ ಹಾದಿ. ಭೀಮನ ಕೊಳ್ಳಕ್ಕೆ ಬಂದಿದ್ದೇವೆ. ಇಲ್ಲಿ ಇರ್ತಕ್ಕಂಥ ಆದಿವಾಸಿಗಳು ಎಲ್ಲ ರೀತಿಯ ಟಿಫಿನ್ ವ್ಯವಸ್ಥೆ ಇದೆ. ಅಂದರೆ ಮತ್ತು ಫ್ರೀ ಅಲ್ಲ, ಪೇಯ್ಡ್ ಸರ್ವಿಸ್ಸು ಎಲ್ಲ ಸರ್ವಿಸ್. ಹೌದು ಸರ್, ಹೆಂಗೆ ನೋಡ್ರಿ, ಅಷ್ಟು ಸ್ಟೀಪ್ ಐತೆ ನೋಡ್ರಿ. ಬಿದ್ರ ಹಾಂ ಸರ್, ಹೌದು ರೀ. ಗೋಜಿ ಎಲ್ಲ ಐಟಮ್ಸ್ಗೂ 50 ರೂಪಾಯಿ. ಕುಡಿಯೋ ನೀರಿಗೆ ಭಾಳ ಆಕಾರ ಇದೆ. ಇಲ್ಲಿ ನೀರಿನ ಸಮಸ್ಯೆ ಭಾಳ ಇದೆ ನೋಡ್ರಿ. ಒಂದು ಬಾಟಲ್ ನೀರಿಗೆ 30 ರೂಪಾಯಿ ತೊಗೊತಾರೆ. ಯಾವ ಫಿಲ್ಟರ್ ನೀರಲ್ಲ ಏನಲ್ಲ. ಕುಡಿಯೋ ನೀರಿಗೆ ಭಾಳ ಸಮಸ್ಯೆ ಇದೆ ನೋಡ್ರಿ. ಒಂದು ಬಾಟಲಿಗೆ 30 ರೂಪಾಯಿ. ಫಿಲ್ಟರ್ಡ್ ವಾಟರ್ ಅಲ್ಲ ಏನಲ್ಲ. ಅವ್ರಿಗೂ ನೀರು ತರಬೇಕಂದ್ರೆ ಸ್ವಲ್ಪ ದೂರ ಆಗ್ತದೆ. 50 ರೂಪಾಯಿ 2 ಲೀಟ್ರಿಗೆ, 30 ರೂಪಾಯಿ 1 ಲೀಟ್ರಿಗೆ. ಲಕ್ಷಾಂತರ ಜನರು ಶಿವರಾತ್ರಿಯಿಂದ ಯುಗಾದಿ ಮುಗಿಯೋವರೆಗೂ ಪಾದಯಾತ್ರೆಯಿಂದ ಬರ್ತಾರೆ. ಆಂಧ್ರ ಸರ್ಕಾರದವರು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಮಾಡಬೇಕು ಅಂಥೇಳಿ ಒಂದು ಭಕ್ತರ ಪರವಾಗಿ ವಿನಂತಿ. ಇದು ಭೀಮನ ಕೊಳ್ಳಕ್ಕೆ ಇಂದ ಕೈಲಾಸ ದ್ವಾರದ ಕಡೆ ಹೋಗೋದಕ್ಕೆ ಒಂದು ಶಾರ್ಟ್ಕಟ್ ದಾರಿ ನೋಡಿ. ಇಲ್ಲಿ ಜನ ಹಿಡಿತಾ ಇದ್ದಾರೆ, ಸ್ವಲ್ಪ ಡೇಂಜರ್ ಇದೆ. ಫಸ್ಟ್ ಪಾಯಿಂಟ್ ಇದು, ಫಸ್ಟ್ ಟರ್ನಿಂಗ್ ನೋಡ್ಕೊಂಡಿರ್ರಿ. ಸ್ವಲ್ಪ ಹಾಂ
ನೋಡಿ ಇಷ್ಟು ಡೇಂಜರ್ ಇದರಲ್ಲಿಂದ ಹಿಡಿತಾ ಇದ್ದಾರೆ. ಇದು ಸೇಫ್ ಇಲ್ಲ. 3ನೇ ಪಾಯಿಂಟ್ ಅಡ್ಡಿ ಇಲ್ಲ, ಇಲ್ಲಾಂದರೆ ಅಲ್ಲಿ ಸ್ವಲ್ಪ ರೌಂಡ್ ಹಾಕ್ಕೊಂಡು ಹೋದರೆ ಅಲ್ಲಿ ಇನ್ನೊಂದು ದಾರಿ ಬರುತ್ತೆ, ಅದಕ್ಕೆ ಹೋಗ್ಬೋದು. ನೋಡಿ ಇಲ್ಲಿ ಇದು 2ನೇದು ಪಾಯಿಂಟು. ಇಲ್ಲಿಂದ ಭೀಮನಕೊಳ್ಳಕ್ಕೆ ಒಳಗೆ ಇಳಿಬೋದು. ಇದೂ ಸಹಿತ ಹಾಗೆ ರಿಸ್ಕಿನೇ ಇದೆ. ಹಾಂ, ಹಾಗಾಗಿ ಇಲ್ಲಿ ಇಳಿಯೋದು ಓಕೆ, ನಿಮ್ಮ ಅನುಕೂಲ ಹೆಂಗೋ ಹಾಗೆ, ಇಲ್ಲಾಂದ್ರೆ ಸ್ಟ್ರೇಟಾಗಿ ಆ ಕಡೆ ಹೋಗ್ಬೋದು. ನೋಡಿ ಭಾಳ ಹುಷಾರಾಗಿ ಇಳಿಬೇಕಂದ್ರೆ ಭಾಳ ಡೇಂಜರ್ ಇದೆ, ಸೇಫ್ ಇಲ್ಲ. ಇಳಿಯುವ 3ನೇ ದಾರಿ ಇದು ಸಹಿತ 1ನೇದು ಮತ್ತು 2ನೇದು ಕಂಪೇರ್ ಮಾಡಿದ್ರೆ ಇದು ಅಡ್ಡಿ ಇಲ್ಲ, ಆದರೂ ರಿಸ್ಕೇ, ಹುಷಾರಾಗಿ ಹೋಗಬೇಕು. ನೋಡಿ ಇದೇ ಭೀಮನಕೊಳ್ಳ. ಒಂದು ನೋಡಿರಿ ಎಲ್ಲಿಂದ ಇಳಿತಾ ಇದ್ದೀರ. 3 ಪಾಯಿಂಟಿಂದ ಇಳಿತಾರೆ. 2 ಪಾಯಿಂಟ್ಗಳು ಭಾಳ ಸ್ಟೀಪ್ ಇದ್ದಾವೆ. ಈ ಕಡೆ ತೋರಿಸ್ತೀನಿ ನೋಡಿರಿ, ಇಲ್ಲಿ ಇದು ಈ ಲೈನ್, ಅದು ಸ್ವಲ್ಪ ಅಡ್ಡಿ ಇಲ್ಲ, ಬಟ್ ಆದರೂ 3 ದಾರಿನ ಡೇಂಜರೇ. ಇದೇ ಭೀಮನಕೊಳ್ಳ ನೋಡಿ. ಲೊಕೇಶನ್ ಸೂಪರಾಗಿದೆ, ಬಟ್ ನಮ್ಮ ಜನ ಎಲ್ಲ ಹೊಲಸೆ ಬಿಚ್ಬಿಟ್ಟಾರೆ ಅಲ್ಲೇ. ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಬಾಟಲ್ಸ್ ಅದು ಇದು ಅಂಥೇಳಿ. ಲೊಕೇಶನ್ ಆ್ಯಕ್ಚುಲಿ ಏನಂದ್ರೆ ಭಾಳ ಬ್ಯೂಟಿಫುಲ್ ಇದೆ. ಮೇಲಿಂದನೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಭೀಮನಕೊಳ್ಳದ ಮೇಲೆ ನಿಂತುಕೊಂಡು ತೋರಿಸ್ತಿರೋ ಒಂದು ದೃಶ್ಯ ನೋಡಿ. ಅಲ್ಲಿ ಹೇಗೆ ಭಕ್ತಾದಿಗಳು ಗುಡ್ಡದಿಂದ ಭೀಮನಕೊಳ್ಳದ ಕಡೆ ಇಳಿತಾ ಇದ್ದಾರೆ. ಝೂಮ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದ್ದೇನೆ. ಭಾಳ ರಿಸ್ಕಿ ಪ್ಲೇಸ್ ಇದೆ. ಸೂಪರ್ ವ್ಯೂ. ಈಗ ನಾವು ಲಾಸ್ಟ್ ಪಾಯಿಂಟ್ ಕಡೆ ಹೋಗ್ಬೇಕಾಗಿದೆ. ಬ್ಯೂಟಿಫುಲ್ ಅಷ್ಟೇ ರಿಸ್ಕಿ ಆ್ಯಂಡ್ ಡೇಂಜರಸ್. ಯಾವ ಊರು ಭೀಮ್? ಯಾದಗಿರಿ. ಎಲ್ಲಿ ಬರ್ತದ? ಮುದ್ದೇಬೇಳೆ ತಾಲೂಕು. ಎಷ್ಟು ವರ್ಷದಿಂದ ಬರಗತಿ ಅಮ್ಮ? 2ನೇ ವರ್ಷ. ಎಲ್ಲಿ ವೆಂಕಟಾಪುರಿಂದ ಹತ್ತೇನ? ಆತ್ಮಕೂರಿಂದ. ತ್ರಾಸೇನು ಅನಿಸಿಲ್ಲ? ತ್ರಾಸೇನು ಅನ್ಸಲ್ಲ? ಹಾಂ, ಆಲ್ಬೇಡ. ಭಕ್ತರಿಗಾಗಿ ಉಚಿತವಾಗಿ ರಾಗಿ ಅಂಬಲಿ ವಿತರಣೆ. ಆಯ್ತು ಸರಿ ಅಮ್ಮ ಸೈಡ್ ಸರಿ ಅಮ್ಮ. ಗುರುಜಿಗಳು ಬರ್ರಿ ಶಿವ್. ಶಿವ ಇಲ್ಲಿ ಕೇಳೋಣ. ಹಾಂ, ಹಾದಿ ಬಿಡ್ರಿ ಸೈಡ್ ಸರ್ರಿ ಒಂದು ಸ್ವಲ್ಪ. ಆಯಪ್ಪ ತೋರಿ ಪಟ್ ಚೀನಾ ಹೊತ್ಕೊಂಡ್ರಿ ಬಿಡ್ರಿ. ನೋಡ್ರಿ ಪಾಪ. ಸಪೋರ್ಟ್ ಅಮ್ಮನ ತಲೆ ಮೇಲೆ ಚೀನಾ ಏರ್ಸ್ಬಿಟ್ಟು ಹೋಗತ್ತೆ.
ಅಲ್ಲಿ ಬರೋಣ ಫೋನ್ ಹಚ್ತಾಳ್ರಿ. ನಾವು ಮುಗಿಸ್ಕೊಂಡು ಪರವಾಗಿ ಅದು ಲಗೇಜ್ ಎಲ್ಲ ಬಸ್ ಸ್ಟ್ಯಾಂಡ್ನಾಗ ಐತೆ ನೀವು ಕೇಳ್ತೀನಿ ಬರ್ರಿ ನೆಲೆಗೆ ಎಲ್ಲರನ್ನೆಲ್ಲ ठीक हाँ ಏನಮ್ಮ ಕಂಬಿ ಪೂಜಾ 2024 ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಅನ್ನಪೂರ್ಣೇಶ್ವರ ಛತ್ರಂನಲ್ಲಿ ಬಾಗಲಕೋಟೆ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರಾ ಮಂಡಳಿ ವತಿಯಿಂದ ನಡೀತಾ ಇದೆ. ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ಉದ್ಘಾಟನೆ ಆಗಿದೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಬಾಗಲಕೋಟೆ ಗ್ರಾಮದ ಪಟ್ಟಣದಿಂದ ನಗರದಿಂದ ಆಗಮಿಸಿರ್ತಕ್ಕಂಥ ಈ ಒಂದು ಯಾತ್ರಾ ಸಮಿತಿಯ ಸರ್ವ ಸದಸ್ಯರೇ, ಈ
ದೀಪ ಗಾಳಿ ಒಂದು ಅದಾವ ಗಾಳಿ ಒಂದು ದೀಪ ಅವತ್ತು ಸಾವಿರಾರು ಮೇಣದ ಬತ್ತಿ ಸರ್ ಅವತ್ತು ಅವ್ರು ಹಚ್ಚಿದ್ದಾರೆ ಇದ್ರಾಗ ಆಯ್ತು ರೆಕಾರ್ಡ್ ಐತೆ ಸರ್ ಅದು ಕಳಿಸ್ತೀನಿ ಮಸ್ತ್ ಇದೆ. ಲೈಟ್ ತೆಗೆದುಬಿಡೋರು ಸರ್.
ಇದೆ ಸರ್ ಅದು. ಈಗ ಅಂಬಿ ಪೂಜೆ ಪ್ರಾರಂಭವಾಗಿದೆ.
ಮಹಾದೇವ. ಫಾಸ್ಟಾಗಿ ಬಂದ್ಬಿಟ್ರಲ್ರಿ. ಬಟ್ ಇಲ್ಲಿ ಒಂದು 2 ದಿವಸ ಇರ್ಬೇಕು ರೀ. ಇದೇ ಮೇನ್ ರೀ, ಹಿಂಗೆ ಇರ್ಬೇಕು. ಈಗ ನೋಡ್ರಿ ನಮ್ಮ ಹೆಸರು ಶಿವಮೂರ್ತಯ್ಯ ರೀ. ಯಾವ ಶಿವಮೂರ್ತಯ್ಯ ಮಲ್ಲಯ್ಯ ಸಾರವಾಡ ರೀ. ಊರು ಹುಕುಮನಾಡ್ ರೀ. ಯಾವ ತಾಲೂಕು? ಬಿಜಾಪುರ ತಾಲೂಕು ರೀ. ಬಿಜಾಪುರ ತಾಲೂಕು. ನಮ್ಮ ಹೆಸರು ರೀ? ನಮ್ಮ ಹೆಸರು ಸದಾಶಿವಯ್ಯ ಶಿವಮೂರ್ತಯ್ಯ ಸಾರವಾಡ. ನಮ್ಮ ಹೆಸರು ಯಾವ ಊರು? ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕು ಉಪುನಾಳ್ ಗ್ರಾಮ ಸಾಕಿ ಉಪುನಾಳ್. ಈ ಕಂಬಿ ಬಗ್ಗೆ ತಮಗೇನು ಮಾಹಿತಿ ಐತಿ? ಕಂಬಿ ಬಗ್ಗೆ ಅಂದ್ರೆ ಏನು ರೀ, ಹಿಂದಕ್ಕೆ ಹಿರಿಯರು ಮಾಡ್ಕೊತ ಬರ್ತಿದ್ದೀರಿ. ಮಲ್ಲಯ್ಯ ಕರ್ನಾಟಕದವ. ಎಲ್ಲಿ ಮೂಲದ ಎಲ್ಲಿ ಇರೋರು? 3 ಕರ್ನಾಟಕದವ ರೀ. ಒಟ್ಟು ಕರ್ನಾಟಕದಿಂದ ಇಬ್ಬರನ್ನ ಹೆಂಡ್ರಾದ್ರಿ ಅವ ಮಲ್ಲಯ್ಯ. ಇಬ್ಬರು ಹೆಂಡ್ರಾದ ಕಾಲಕ್ಕೆ ಅವ್ನ ಕಿರಿಕಿರಿ ಭಾಳ ಮಾಡಿದ. ಹೆಂಡ್ರು ಕಿರಿಕಿರಿ ಮಾಡಿದ್ರೆ ನೀವು ಯಾರೂ ನಮ್ಗೆ ಕಿರಿಕಿರಿ ಮಾಡೋದು ಏನು ಬೇಡ, ನನ್ನ ಕಾಡಿನೊಳಗೆ ನಾವು ಹೋಗ್ಬಿಡ್ತೀವಿ ಹೇಳಿ ಕಿಸಿನ ನಾವು ಕಾಡು ಹಿಡಿದು ದಾರಿ ಹಿಡಿದ್ರೆ ಹೆಣ್ಮಕ್ಳಿಗೆ ಹೇಳಿ ಕಿಸಿನ ಬಂದುಬಿಟ್ಟವ ಇಬ್ಬರಿಗೆ. ಬಂದ್ರೆ ಏನದ ಹಂಗೆ ಸಾಧ್ಯ ಆಗಿ ಮನೆಗೆ ಆಗಿ ಬಂದೇ ಬಿಟ್ಟ. ಹಿಂಗೆ ಬಂದು ಇಲ್ಲಿ ಗುಡ್ಡ ಸೇರಿದ್ದೀನಿ ರೀ. ಯಾರು ಬೇಕಾದ್ರೆ ಯಾರ್ಯಾಗ ಇಂದ್ರಾಗಿಡ ಯಾರೂ ಭೇಟಿಗಿಲ್ಲ. ಸಿದ್ದರಾಮಯ್ಯ ಇಂದ್ರಾಗಿಡ ಅವರು ಅಲ್ಲಿಂದ ದಾರಿಯಲ್ಲಿ ಬಂದಿದ್ದೆ. ಬರೋದಕ್ಕೆ ಅರಣ್ಯ ಹತ್ತೀನಿ. ಅರಣ್ಯ ಹತ್ತನ ಕಡಿಬಾಗ ಹತ್ತು ಬರ್ತೀನಿ. ಹಾಂ ಹೌದು, ಕಡಿಬಾಗಿಲು ವೀರಣ್ಣ. ಕಡಿಬಾಗಿಲು ವೀರಣ್ಣ ಬಂದಿನಿ. ಅಲ್ಲಿಂದ ಕಡಿಬಾಗಿಲು ಏರ್ಕೋತ್ ಬರೋಕ್ಕೆ ಮುಂದೆ ಅಂಬ್ಲಿಹಾಳ ಬರ್ತೀರಿ. ಅಂಬ್ಲಿಹಾಳ ಯಾಕಾಯ್ತಪ್ಪ ಅಂದ್ರೆ ಮಲ್ಲಿಂದ ಬುತ್ತಿ ಆಯ್ತು ಅಲ್ಲಿಗೆ. ಮಲ್ಲಿಂದ ಊಟ ಆಯ್ತು ಅಲ್ಲಿಗೆ. ಊಟ ಮಾಡೋದು ಊಟ ಆಯ್ತು ಅಲ್ಲಿಗೆ. ಬುತ್ತಿ ಆಯ್ತು ಅವನು. ಬುದ್ಧಿ ಆಯ್ತು. ಬುತ್ತಿ ಬುತ್ತಿ ಆಯ್ತು. ಒಂದು 5 ನಿಮಿಷ ನಾವೇನು ಮಾಡಕತ್ತೀವಿ ಕಂಟಿನ್ಯೂ ಮಾಡಿ. ಇದು ಮಾಡಿದ್ರೆ ಬುತ್ತಿ ಆಯ್ತು ರೀ. ಹಾಂ ಅಲ್ಲಿ ಬಾವಿ ಒಳಗೆ ಹೊಡೆದು ಹೊತ್ತಿತ್ತು. ಹೊಡೆದೊಳಗೆ ನಾನು ಬುತ್ತಿ ಆಯ್ತಪ್ಪ ಹೆಂಗೆ ಮಾಡೋದು ಅಂತ ಹಸು ಆಯ್ತು ನಾ ಹೆಂಗೆ ಮಾಡಿ ಅಂದವ. ನನ್ನ ಪವಾಡ ಮಾಡಿ ತಾನೇ ಆಂಬ್ಲಿ ಮಾಡಿಸಿಬಿಟ್ಟು ಅದು ಬಾವಿ ನೀರು ಹರಿ ನೀರನ್ನು ಮಾಡಿಸಿದ್ರೆ ತನ್ನ ಉಳಕ್ಕೆ ತನ್ನ ಇದು ಮಾಡಿ ಸಿದ್ಧಿ ಉಪಯೋಗ ಮಾಡಿಸಿ ತನ್ನ ಆಂಬ್ಲಿ ಮಾಡಿಬಿಟ್ಟಿನಿ ನಾವು. ಅಂಬ್ಲಿನೇ ಮಾಡಿ ಕುಡಿದ್ಬಿಟ್ರಿ ನಾವು. ಅದು ನೀರು ಹೋಗಿ ಆಂಬ್ಲಿ ಆಗಿಬಿಡ್ತೀವಿ. ಸಿದ್ಧಿ ಮಾಡ್ಕೊಂಡ್ಬಿಟ್ರಿ. ಸಿದ್ಧಿ ಮಾಡ್ಕೊಂಡು ಬಂದು ಮುಂದೆ ಈ ಕಡೆ ಬಿಮುನ್ ಕೊಳಕ್ಕೆ ಬಂದು ಕೊಳ ಇತ್ತು. ಆ ಕೊಳದಾಗ ಇಳಿದು ಮ್ಯಾಗ ಇರೋದಕ್ಕೆ ಮಲ್ಲಯ್ಯ ನೀವು ಹೋಗ್ಬಿಟ್ಟಿವಿ. ಹಂಗೆ ದಾರಿ ಹಿಡಿದು ಬಂದು ಇದು ಮೆಟ್ಟ ಅದನ್ರಿ ಗುಡಿಗೆ ಬೆಟ್ಟಾಗ ಇಂದ್ರಾಡಿ ಜಂಗಮನ ಹುಟ್ಟಿದ್ರಿ. ಅಲ್ಲಿ ಮತ್ತೆ ನಮ್ಮಂಥವ್ರಿಗೆ ಭಕ್ತರು ನಮ್ಮಂಥ ಭಕ್ತರು ನಮ್ಮ ಕರ್ನಾಟಕದವರು ನಮ್ಮ ದೇಶದವರು ಎಲ್ಲಿ ಜಂಗಮ ಶೋಧ ಮಾಡಿದ್ರಿ. ಪಾದವ ಬರಲಿಲ್ಲ ನಾವು ಶೋಧ ಮಾಡ್ಕೊತ ಜಂಗಮ ಏನು ಮಾಡಿದ, ಒಂದು ಬಡಿಗೆ ತೊಗೊಂಡು ಒಂದೆರಡು ಬುತ್ತಿ ಕಟ್ಕೊಂಡು 2 ರೊಟ್ಟಿ ಕಟ್ಕೊಂಡು ನುಚ್ಚು ಕಟ್ಕೊಂಡು ಅವ ಒಂದು ಬಡಿಗೆ ತೊಗೊಂಡು ಮಣ್ಣು ಹರಿದಾಗ ನೀರು ತೊಗೊಂಡು ಬಂದುಬಿಟ್ಟಿರಿ. ಬರೋದಕ್ಕೆ ಅವ ಮನೆಗೆ ಹೇಳೇ ಬಂದ್ಬಿಟ್ರಿ. ನಮ್ಮ ಮಲ್ಲಯ್ಯ ಸಿಗುತ್ತಾನೆ ಹೋಗಿಲ್ಲ. ನೀವು ಹೆಣ್ಮಕ್ಳು ನನ್ನ ಕಡೆ ನೋಡಬೇಡ್ರಿ, ನಾವು ಜಂಗ್ ಬಂದೀನಿ ನಾವು ನೋಡಬೇಡ್ರಿ. ಹೆಣ್ಮಕ್ಳು ಕೊಡೋದು ತಾಳಿ ಎಲ್ಲ ಬಿಚ್ಚಿ ಇಟ್ಟು ಅವ ಜಂಗ್ ಮಾಡಿಬಿಟ್ರಿ. ನಾವು ಮಲ್ಲಯ್ಯ ಕೂತಾನೆ ಕಾಡಿನಾಗ. ಅಲ್ಲಿಂದ ಬಂದ್ರಿ ಬರೋದು ಅವ್ನು ದಾರಿ ಸಿಗ್ತೀವಿ. ಕಾಡಿನಾಗ ದಾರಿ ಅದೇ ದಾರಿ ನಾವು ಬಡಿಗೆ ಒಂದು ಇಟ್ಕೊಂಡಿದ್ದೇನೆ ರೀ. ಬುತ್ತಿ ಇಂಥ ಚೀಲ ಬಡಿಗೆ ಕಟ್ಕೊಂಡು ಬಂದ್ರಿ. ಅವ ಬರೋದಕ್ಕೆ ಕೈಲಾಸ ಭಾಗದ ಏರಿದ್ದೀನಿ. ಏಳದಕ್ಕೆ ಮಲ್ಲಯ್ಯ ಅವ್ನು ಗೊತ್ತಾಯ್ತು ರೀ. ಪಾಡ್ ಪುಡ್ಸಲ್ರಿ ಅವ. ಪಾಡ್ ಪುಡ್ ಬಿಮಲ್ ಕೊಳದ ಮ್ಯಾಗ ನಿಂಗಲತ್ತಿತ್ತ. ನಮ್ಮ ಭಕ್ತ ಹಿಂಗೆ ಬರ್ತಾನೆ ಜಂಗಮ ಏನು ಇರ್ಬೇಕಿದ್ರೆ ಆಟ ನನಗಿನ್ನ ಹೆಚ್ಚಿನವಲ್ಲ ಅಂತ ಕಿಸಿದ್ರೆ ಬಾರಪ್ಪ ಅಂತೇಳಿ ಎತ್ಕೊಂಡ್ರಿ. ಅವ್ನು ಎತ್ಕೊಂಡು ಏನು ಮಾಡಿದ, ನಿನಗೆ ಆಶೀರ್ವಾದ ಮಾಡೋದಿಲ್ಲ ಜಂಗಮ್ಗೆ. ನಾನು ನಿನ್ನ ಒಳಗೆ ಪ್ರತಿದಿನ ನಿನಗೆ ಯಾವತ್ತೂ ಇರ್ತೀನಿ, ಈ ಬಡಿಗೆ ಆಶೀರ್ವಾದ ಮಾಡ್ತಿದ್ದೀನಿ. ಬಡಿಗೆದಿದ್ದು ಬಡಿಗೆ ಆಶೀರ್ವಾದ ಮಾಡ್ತೀನಿ ನಾವು. ಬಡಿಗೆ ಆಶೀರ್ವಾದ ಮಾಡ್ತೀನಿ. ಹಂಗೆ ಕರ್ಕೊಂಡ್ಬಂದು ಪೂಜಾ ಮುಗಿಸ್ಕೊಂಡು ಒಂದು ಊಟ ಮಾಡಿಕೊಂಡು ಮತ್ತು ನಾ ಏನದ ಆ ಜನ ಹೋಗ್ತಿರ್ತೀವಿ ಕೇಂಬುದ ಅದ ಮತ್ತು 15 ದಿನ ಹೋಯ್ತೀರಿ. ಅದು ಹೋಗಕ್ಕೆ ಹಡ್ಮೇಲೆ ಹೋಗಿ ಕರ್ನಾಟಕ ಹೋಗ್ಬೇಕಾದ್ರೆ 15 ದಿನ ಹೋಯ್ತೀರಿ. ಬರ್ಲಕ್ಕೆ 15 ದಿನ ಹೋಗಿತ್ತು, ಹೋಗಕ್ಕೆ 15 ದಿನ ಹೋಗಿಬಿಡ್ತೀವಿ. ಮೇಗಿನಲ್ಲಿ ಕಾಡಿನ ಕರೆದು ಹೋಗ್ಬಿಟ್ಟು ಒಟ್ಟು ಹೋಗೋಣ ಹೋಗಿಬಿಟ್ಟ. ಕಾಡಿನ ಕರಿಬಾರ್ದು ಹೋಗೋಕೆ ಇದ್ರಿಗೆ ನಿಮ್ಮ ಬಂದ್ರೆ ಇದ್ರಿಗೆ ಹೋಗಿದ್ದ ಕಳೆದಿದ್ದ ಬಂದ ಆಭರಣ ಮಾಡ್ಯಾರ. ಅವ್ನು ಆಭರಣ ಮಾಡಿ ಊರೊಳಗೆ ಕುಣಿಸಿ ಅವ್ನಿಗೆ ಅರಿವಿ ತಂದು, ಊರು ಗ್ರಾಮದವರು ಅರಿವಿ ತಂದು ಅವ್ನಿಗೆ ಅರಿವಿ ಆಚರಣೆ ಮಾಡಿ ಮುಂದೆ 5 ದಿವ್ಸಕ್ಕೆ ಅವನ್ನ ಈ ಹುಟ್ಟಹಬ್ಬ ಮಾಡ್ತೀವಲ್ರಿ, ಆ ನಮ್ಮನ್ನ ಹಬ್ಬ ಮಾಡಿದ್ರು. ಎಲ್ಲರೂ ಬ್ಯಾಳೆ ಹಾಕಿದ್ರು, ಹೋಳಿಗೆ ಮಾಡಿದರು, ಕಡು ಮಾಡಿ ಮತ್ತು ಮಂದಿ ಮಕ್ಕಳು ಕರೆಸಿದ್ರು, ಹೆಣ್ಣು ಮಕ್ಕಳು ಕರೆಸಿದ್ರು. ಇಡೀ ಊರೇನೆ ಕರೆಸಿ ಅವನ್ನ ಆಭರಣ ಮಾಡಿಬಿಟ್ಟು ಆ ಬಡಿಗೆಗೆ ಆಶೀರ್ವಾದ ಏನಾಗಿತ್ತೇನೆ ರೀ. ಮುಂದೆ ಹಂಗೆ ಅವ್ನು ಪ್ರತಿ ವರ್ಷ ಬರೋಕೆ ಇದ್ದೀನಿ ರೀ. ಅವ
ಆ ದಿವಸ ಆ ಬಡಿಗೆ ಹಿಡ್ಕೊಂಡೆ ಬರಕತ್ತಾವ. ಆ ಬಡಿಗೆ ಹೇಳ್ಕೊಂಡೆ ಬರಕತ್ತಿದ್ದ. ಅಲ್ಲಿಂದ ಹೊಳೆ ದಿವಸ ಹೋಗ್ಯಾನಲ್ರಿ ಆ ದಿವಸಕ್ಕೆ ಬರತ್ತಾರ ಅಲ್ಲಿಂದ ಬಂದಾಗ ಪ್ರತಿ ವರ್ಷ ಆಗಿಬಿಡ್ತು. ಆಗಿಬಿಡ ನಾವು ಜಂಗಮೂರಿ ಏನು ಮಾಡಿಬಿಟ್ರು, ಭಕ್ತಾದಿಗಳು ಕರ್ಕೊಂಡು ಮಾಡ್ತೀವಿ. ಏನು ಬಂದಾಗ ಭಕ್ತರು ನಾನು ಕರ್ಕೊಂಡ್ ಬಂದ ಅವರು ಇವರ ರೂಪಾಯಿ ಕಾಸಕ್ಕಾಗಿ ನಾವು ಒಂದಿಷ್ಟು ಬಿರುದಾವಳಿ ಹಾಕೋದು, ಉಗುಳಿಸೋದು, ಮಂಗಳಾರತಿ ಮಾಡೋದು, ಇವ್ರ ದುಡ್ಡು ಕೂಡ ನಾವು ಕರ್ಕೊಂಡ್ಬಂದೆವು. ಕರ್ಕೊಂಡ್ಬಂದು ಎಲ್ಲ ಬರೋಬ್ಬರಿ ಆಯಿತು. ಆಗ ನಾವು ಮಂಗಳಾರತಿ ಮಾಡೋ ಭಕ್ತರು ಹೆಚ್ಚಾಗಿಬಿಟ್ರಿ. ಈಗ ಭಕ್ತರು ಗುಡ್ಡನ್ನೇ ಭಕ್ತರಾಗಿಬಿಟ್ರಿ. ಎಲ್ಲಿ ದಾಸೋಗಿಡು, ಎಲ್ಲಿ ಏನು ಮಾಡು, ಊಟ ಇಡು, ಏನು ಬೇಕಾದ್ರೆ ಆಗಿಬಿಟ್ರಿ. ಹೀಗಾಗಿ ಸಿರಸೈ ನಂಬುದು ಇದು ಸ್ಥಳೀಕರಿದೆ. ಮತ್ತೊಂದು ಥರ ಏನಿಲ್ಲ. ಆ ಬಡಿಗೆ ಏನದ ಆ ಮೂರ್ತಿ ಮಾಡ್ಯಾವಲ್ರಿ. ಈಗ ಮೂರ್ತಿ ಮಾಡಿ ಮೊದಲು ಬಡಿಗಿತ್ತು, ಬರೇ ಬಡಿಗಿತ್ತು. ಅದಕ್ಕೆ ನಾವು ಏನು ಮಾಡಿಬಿಟ್ಟು ಈಗ ಬಸವಣ್ಣ ಮಾಡಿದೆವು. ನಾವು 2 ಕಡೆ ಕಿಟಕಿ ಒಳಗೆ ಬಸವಣ್ಣ ಮಾಡೇವು. ಈಗ ಬೆಳ್ಳಿ ಮಾಡಿಸಿವಿ ಬಿಡ್ರಿ. ನಾವು ಕಿಟಕಿ ಒಳಗೆ ಮಾಡಿದೆವು. ಈಗ ಅನುಕೂಲ ಆಯಿತು, ಮನೆ ಅನುಕೂಲ ಕೊಟ್ಟ, ದೇವ್ರ ಆಶೀರ್ವಾದ ಆಯಿತು. ನಾವು ಆ ಕಡೆ ಬೆಳ್ಳಿ ಮಾಡಿಸೇವು, ಬೆಳ್ಳಿನೂ ಮಾಡಿಸೇವು, ಬಂಗಾರದೂ ಮಾಡಿಸೇವು. ಅದು ಯಾರ ಮನೆಗೆ ಇರ್ತದೆ? ಅದು ಊರ ದೈವದ ಮನೆಯಾಗ ಇರ್ತದೆ. ಊರ ದೈವದ ಮನೆ ಸ್ವಾಮಿಗಳ ಮನೆಯಾಗ ಇರಂಗಿಲ್ಲ. ಯಾರು ಬೇಕಾದ್ರೆ ಅವ್ರು ಸ್ವಾಮಿಗಳ ಮನೆಯಾಗ ದೈವ ಅಂದ್ರೆ 4 ಮನೆಗೆ ಕುಡಿಯೋ ನೋಡಿ. ನಾವು 4 ಮನೆ ಸಮಾಜ ಇರಿ. ಸಮಾಜ ಒಳಗೆ ದೇವಸ್ಥಾನ ಇರ್ತದೆ. ಗುಡಿ ಒಳಗೆ ಆ ದೇವಸ್ಥಾನದಾಗ ಇಡೋದು. ಮತ್ತು ಯಾರು ಬೇಕಾದ್ರೆ ಸ್ವಂತ ಮಾಡ್ಕೋಬೋದು. ಊರೊಳಗೆ ಗೌಡ್ರು ಇರ್ತಾರಲ್ರಿ, ಊರೊಳಗೆ ಗೌಡ್ರು ಹಿರಾಮಣಿ ಸಾಬ್ ದೊಡ್ಡವರು, ಅವ್ರ ಮನ್ಯಾಗ ಅವ್ರು ಸ್ವಂತ ಮಾಡ್ಕೋಬೋದು. ದಿನ ಪೂಜೆ ಮಾಡ್ತಾರೆ. ದಿನ ಪೂಜೆ ಮಾಡ್ತಾರೆ. ಆಮೇಲೆ ಮತ್ತೆ ಇದನ್ನು ಬರೋ ಹಾಂ, ಬಡಿಗೆ ಹೋಗಿ ಕಮ್ಮಿ ಆಯ್ತು. ಬಡಿಗೆ ಮೂರ್ತಿ ಮಾಡಿದಿರಿ. ಬಡಿಗೆ ಒಂದು ತಂದಿದ್ದ ಅದನ್ನ ನೀವು ಮೂರ್ತಿ ಅದಕ್ಕೆ ರೂಪ ಕೊಟ್ಟರೆ ಕಮ್ಮಿ ಮಾಡಿ ಅಂದ್ರೆ 2 ದಿನ ಮುಂಚೆ ಪೂಜೆ ಮಾಡ್ತಾರೆ. ಹೋರಿ ಈಗ ದಿನ ಪೂಜೆ ಮಾಡ್ತೀವಿ. ಮನೆಯಿಂದ ನೀವು ಬರೋ 2 ದಿನಕ್ಕೆ ಮುಂಚೆ ಪೂಜೆ ಮಾಡ್ತಾರೆ. 15 ದಿವಸ 21 ತಿಂಗಳು ಕಂಟಿನ್ಯೂ ದಿನ ಆ ದಿನ ಪೂಜೆ ಆಗ್ತಾಯಿದೆ. ಅಲ್ಲಿಂದ ಬರೋಸಿಗೆ ಬರುವತ್ತು ಮಾಡ್ತೀವಿ, ಹೋಗೋದು ಮಾಡ್ತೀವಿ. ಆ ಟೈಪ್ ಮಾಡ್ಕೊಂಡು ಪೂಜೆ ಹೋಗೋದು ಮಂಗಳಾರತಿ ಮಾಡ್ತೀವಿ, ಬರುವತ್ತು ಮಾಡ್ತೀವಿ. ಮುಂದೆ 5 ದಿವಸ ನಾವು ಹುಣ್ಣೆ ಆದ 5 ದಿವಸ ಮಾಡ್ತೀವಿ. ದಿನ ಇಡೀ ದಿನ ಇಟ್ಟೆ ಬೆಲ್ಲ ತೊಗೊಂಡ್ರಿ, ಇಟ್ಟು ತೊಗೊಂಡ್ರಿ. ಬೆಲ್ಲ ಒಟ್ಟು ಎಡಿ ಅಂತ ಬೆಲ್ಲನ ಆತು ಪ್ರಸಾದ. ಬೆಲ್ಲನೇ ಇಡಿ, ಬೆಲ್ಲ ಬ್ಯಾಳಿ ಎಡಿ. ಮತ್ತೆ ಈಗ ಮಂತ್ರ ಹೇಳ್ತಾರೆ. ನೀವು ನಿನ್ನೊಂದು ರಾತ್ರಿ ಮಂತ್ರ ಹೇಳಿದ್ರಿ. ಏನ್ರಿ ಅದು ಮಲ್ಲಯ್ಯನ ಬಗ್ಗೆ ಹಾಡು ಹೇಳಿದ್ರಿ. ಹಾಂ, ಅದೇ ಹಾಡಿದೆ. ಈ ರೂಪನಿಗೆ ಅದು ಹಾಡದ್ರಿ. ಏನು ಹಾಡಾಯ್ತಲ್ಲ. ಹ್ಞೂ ರೀ. ಏನು ಅದು ನಿಮ್ಗೆ ಹೆಂಗೆ ಇದಾಗ್ತದೆ? ಏನ್ರಿ ನಿಮ್ಗೆ ಹಾಂ, ನಮ್ಗೆ ಅದು ಮಲ್ಲಯ್ಯ ಬರ್ಲಿಟ್ಟಿದ್ರಿ. ಅದು ಹಾಡ ಭಕ್ತ ಸ್ವಾಮಿಗಳು ಮುಗಿಯಾರ್ರಿ. ಹಾಡ್ಕೋತ ಬಂದ್ರಿ. ಅವ ಮಲ್ಲಯ್ಯನ ಹೆಸರು ಮೇಲೆ ಅವ ಕವಿ ಕಟ್ಟಿ ಹಾಡ್ಕೋತ ಬಂದ್ರಿ. ಅವ ಬರ್ಲಿಟ್ಟಿದ್ರಿ. ಹಾಡ್ಕೊಂಡು ಬಂದ ಎಲ್ಲಿ ಅಂಬಲಿ ಹಳ್ಳ ಉಗಳಿಸ್ತೀವಿ. ಶಿವ ಶಿವ ಉಗಳಿಸ್ತೀವಿ. ಕಡಿಬಾಗಿರಿ ಹಾಡ್ತೀವಿ. ಭೀಮಣ್ಕೊಳು ಹಾಡ್ತೀವಿ. ಅಲ್ಲಿಂದ ಕೈಲಾಸ ಬಾಗಿಲ ತಾಡ್ತೀವಿ. ಅಲ್ಲಿಂದ ಪಾತಾಳ ಗಂಗೆ ತಾಡ್ತೀವಿ. ಅವಾಗ ನಮ್ಗೆ ಕೊಳ್ಳಾಗ ಲಿಂಗ ತಗೊಂಡು ಲಿಂಗ ಲಿಂಗ ಗುಂಡ್ಗಡಿಗೆ ಅದಲ್ಲ. ಗುಂಡ್ಗಡಿಗೆ ಮಸಾರ ಇರ್ತದ್ರಿ. ಮಸಾರ ಮಸೂತಿ ಭಾಷೆ ಬರ್ತಿಲ್ಲ. ಇದನ್ನು ತೋರಿಸಿದ್ರಿ ಅವರು. ಇದನ್ನು ತೋರಿಸಿ ನಮ್ಮವ್ರು ಅವ್ರು ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅಯ್ಯೋ ಏನು ಕರೆಕ್ಟ್ ಅವ್ರು ಉನ್ನತಿ ಇದ್ದಿದ್ರಲ್ರಿ. ಅವ್ರು ಅವಾಗ ಬಿಟ್ರಿ. ಅವರು ಅಷ್ಟೇ ಮಾಡಲಿಲ್ಲ. ಒಳಗೆ ಲಿಂಬುನ ಇಟ್ರಿ. ವಿಶ್ವದ ಒಳಗೆ ಒಳಗೆ ನಾಳೆ ಅಟ್ಟೆ ಇದನ್ನು ತೋರಿಸಿದ್ರಿ ಅವರು. ಅವ್ರ ಏನು ಹಾಡಿದ್ರಿ? ಈಗ ಭ್ರಮರಾಂಬಿಕಾ ಮಕ್ಕಳು ಕೂತಾಳ. ಈಗ ಬ್ರಹ್ಮಾಂಬಿಕೆ ಹಾಡಿರಿ. ಅದು ಬೋರಾಮ್ ರೇಖೆ ಬೆನ್ನಿಂದ ಆಳು ಬೋರಾಮ್ ಅಂತ ಹಾಡ್ತಾರೆ. ಬೋರಾಮ್ ರೇಖೆ. ಹಾಂ, ಬೋರಾಮಕ್ಕಿ. ಇವರು ಬ್ರಹ್ಮಾಂಬಿಕೆ ಅಂತೇಳಿ ಬೋರಾಮ್ ಅಂತ ನಮ್ಮ ಕರ್ನಾಟಕದವ್ರು ಬೋರಮ್ಮ. ಬೋರಮ್ಮ ಬೋರಮ್ಮ ಅಂದ್ರೆ ಏನು ಬಾಗೇವಾಡಿ ಸ್ವಾಮಿಗಳು ಬಂದ್ರಿ. ಬಾಗೇವಾಡಿ ಸ್ವಾಮಿಗಳು ಕೋರ್ಟಿಗೆ ಹಾಕಿ ಜಂಗಮ ಇಟ್ಟರಿ. ಅದನ್ನು ಕೋರ್ಟಿಗೆ ಹಾಕಿ ಜಂಗಮ ಮಾಡಿ ಅದನ್ನು ಜಂಗಮ ಇಟ್ಟರಿ. ಈಗ ಇಂದ್ರಾಣಿ ಗೌರ್ಮೆಂಟ್ ಹಾಕಿರಿ. ಅದು ಗೌರ್ಮೆಂಟ್ ಸಿಗ್ತೀರಿ. ಈಗ ಆಡ್ರ ಯಾರು ನಡೆಯಿಲ್ಲ. ಸ್ವಾಮಿಗಳು ಜಗದ್ಗುರು ಸ್ವಾಮಿಗಳು ನಡೆಯಿಲ್ಲ, ನಮ್ಮದು ನಡೆಯಿಲ್ಲ. ಯಾರು ಅವರು ಪೂಜೆ ಮಾಡಿದಾಗ ನಾವು ಪೂಜೆ ಮಾಡ್ತೀವಿ. ಅವ್ರು ಮಾಡಂಗಿಲ್ಲ. ಯಾಕಂದ್ರೆ ಅವ್ರು ನಮ್ದು ಹೋಗ್ತಾರೆ, ನಾವು ನಮ್ದು. ಅವ್ರಿಗೆಲ್ಲ ಆ್ಯಕ್ಚುಲಿ ಇದ್ದಿದ್ದು ನಮ್ದು. ಹೌದನ್ರಿ. ಹೌದು. ನಮ್ಮ ಕರ್ನಾಟಕ ನಾವು ಪೂಜೆಗೆ ಪೀಠಕ್ಕೆ ಅವರ ಅಧ್ಯಕ್ಷರಿಗೆ. ಹಾಂ, ಹೌದಾ? ಶ್ರೀಶೈಲ ಪೀಠಕ್ಕೆ ಅವರ ಸ್ವಾಮಿಗಳು. ಹೌದಾ? ಮತ್ತು ಅವ್ರಿಗೆ ಯಾಕೆ ಮಠದ ಸನ್ಯಾಸ ಕೊಟ್ಟಿದ್ರಿ. ಅವ್ರಿಗೆ ಪೂಜೆ ಮಾಡಕ್ಕೆ ಸನ್ಯಾಸ ಕೊಟ್ಟಿದ್ರಿ. ಮತ್ತು ಎಲ್ಲ ಈ ಪಂಚಪೀಠದವ್ರು ಅಥವಾ ಅವರು ತಮ್ಮ ತಮ್ಮ ಅವ್ರು ಮಾಡ್ಕೊತಾರೆ. ಪಂಚಪೀಠದವ್ರು ಸ್ವಾಮಿಗಳು ಬಂದು ಮಾಡ್ಕೊಂಡು ಅಂದ್ರೆ ಈ ವಿಡಿಯೋದಾಗೆಲ್ಲ ಬರ್ತಾರೆ. ಹೌದು, ನೋಡ್ರಿ ಅದು
ಯಾರು ಈ ಅಂಬಿಗರ ಮಗಳ ಲಗ್ನ ಕಣವ ಷಣ್ಮುಖ ಅಂಬಿಗರ್ ಲಗ್ನ ಮಾಡ್ಕೊಂಡು ಅವ ಇಲ್ಲೇ ನೆಲೆಸ್ತಾನವ. ಅವನ ಇಲ್ಲಿ ಏನಂದ್ರೆ ಮಲ್ಲಿಕಾರ್ಜುನ ಅಂತ ಕತೆ ಹೇಳ್ತದೆ. ಇದು ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಕತೆ ನಮಗೂ ಗೊತ್ತಿದ್ದು ಹೀಗೆ ಸರ್ ನಾವು ಮಲ್ಲಿಕಾರ್ಜುನ ಅಂತೀವಿ, ಆಡಬಾರ್ದು ಮಲ್ಲಯ್ಯ. ಅಲ್ಲ ಅದ್ರದ್ದಲ್ಲ. ಮಲ್ಲಿಕಾರ್ಜುನ ಇಲ್ಲಿ ಯಾಕೆ ಬಂದ ಅಂತ ಷಣ್ಮುಖನ ಕತೆ ಅದು. ಇವ್ರು ಹೇಳೋದು ಕತೆ ಬೇರೆ, ಅವ್ರು ಹೇಳೋ ಕತೆ ಬೇರೆ. ಅದು ಅದನ್ನ ಕೇಳಕತ್ತೀವಿ. ಇದು ಪರ್ಫೆಕ್ಟ್ ಆಗಿಬಿಡ್ತೀವಿ. ಅವ್ರಿಗೆ ಬೇರೆ ಆಯ್ತು ಅಂದ್ರೆ ಯಾರು ಹೇಳಿದಾರೆ ಕತೆ ಕೇಳಿದ್ವಿ. ಒಟ್ಟ ನಮ್ದೇನು ಈಗ ನೋಡಿ, ಅಕ್ಕ ಮದುವೆ ಬಂದಾಕಿದ್ದಾಳೆ, ಹೇಮರೆಡ್ಡಿ ಮದಕ್ಕೆ ಬಂದಾಕಿದ್ದಾಳೆ, ಬಸವಣ್ಣವ್ರ ಕಾಲು ಕಿರ್ತಿರಿ ಅವ್ರು ಬಂದವ್ರದಾರೆ, ಅವ್ರಿಗೆ ಮಲ್ಲೈ ನೋಡ್ಕೊಂಡವ್ರಿ ಇವ್ರು ನೋಡ್ಕೊಂಡವ್ರದಾರೆ, ಮನೆಗೆ ನೋಡ್ಕೊಂಡವ್ರಿ ಇವ್ರು. ನಮ್ಮವ್ರು ಏನು ನೋಡ್ಕೋತಾರೆ, ಜೋಳಿಗೆ ಬೇಡಿದ್ವಿ. ಅಲ್ಲ ನಿಮ್ಮವ್ರು ಜೋಗಿ ಕೇಳಿದ್ರು, ನಮ್ಮವ್ರು ಏನಿಲ್ಲ ಬರೀ ಕೊಡೋದು ಆಟ ಮಾಡಿದ್ರು. ಶೆಟ್ರ್ ಕೊಡೋದು ಆಟ ಮಾಡಿ ಆಮೇಲೆ ಶೆಟ್ರ್ ಹಿಡಿದು ನಾವು ಎಲ್ಲ ಬಂದೇರಿ. ನಾನು ನಿಮ್ಮ ಜೋಡಿಗೆ ನಾವೇ ರೀ. ಹಿಡ್ಕೋರಿ ನೀವು ಹಿಂದೆ ಹಿಡ್ಕೋರಿ. ಇಲ್ಲ ಆಚಾರ ಹೊಂಟಾರಲ್ರಿ ಸ್ವಲ್ಪ ಅಲ್ರಿ ಗುಡ್ಡ ಹತ್ತದ ಸರಳ. ಅವ್ರು ಹೆಂಗೆ ಓಡ್ತಾರೆ, ಕುದುರೆ ಹೊಡೆದಂಗೆ ಓಡ್ತಾರೆ ಅವ್ರು. ನಡೀತೀವಿ, ಸುಮ್ಮನೆ ಹಂಗೆ ಹಿಡೀರಿ ಸಾಕು. ನಂದಿ ಹೋಟೆಲ್ ನೋಡ್ರಿ ಸರ್, ಇಲ್ಲಿ ನಂದಿ ಎಲ್ಲಿ ಬರ್ತಾರೆ ಭಾರಿ ಐತಲ್ಲ. ನಂದಿ ಯಾವ್ದ್ರಿ ಮತ್ತೊಂದು ಯಾವ್ದ ಬರೋದಂದ್ರೆ ಅದಕ್ಕೆ ಸರ ಶ್ರೀಶೈಲ ಮಾನಂದಿ ಏ ತಮ್ಮ ಈ ಕಡೆ ಬಿಟ್ಟು 4 ಮಂದಿ ಹಾಕ್ಯಾಣ ಬಿಚ್ಚಿ ಸರ ನೋಡ್ರಿ ಹೋಲಿ ಯಾಕೆ ತಲೆಗೆ ಸರ್ ನಿಮ್ಮ ಇಲ್ಲೇ ಬಿದ್ದಾವ ಸರ. ಏನು ಮಾಡ್ಬೇಕು ಎಲ್ಲರೂ ಬೆಳ್ರಿ ಒಟ್ಟು ಶ್ರೀಶೈಲ ಜಾತ್ರಾ ಮಹೋತ್ಸವ 2024 ಯುಗಾದಿ ಹಬ್ಬದ ಪ್ರಯುಕ್ತ. ಇನ್ನ ನೋಡ್ರಿ ಸೋಲಾಪುರದವ್ರು ಇವರು. ಇಲ್ಲ ಸೊಲ್ಲಾಪುರದಿಂದ ಬಂದಿರುವ ನಂದಿಕೋಲ್ ಪಾದಯಾತ್ರೆ ಮೂಲಕ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ. ಕಂಟಿನ್ಯೂ ತಂದು ನೋಡ್ತಾರೆ ಅವರು 100 ಕಿಲೋಮೀಟರ್
ಅಲ್ಲಿ ಕರ್ಕೊಳ್ಬೇಕಲ್ರಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಗುಡಿ ಅಲ್ಲಿಂದ 700 ಕಿಲೋಮೀಟರ್ ಅಂದಾಜು. ಹೌದು, ಅದ ವಿಶೇಷ ರೀ. ಅವರೆಲ್ಲ ಸಿದ್ದರಾಮೇಶ್ವರ ಇದ್ರ ಒಂದೇ ಥರ ಡ್ರೆಸ್ ರೀ. ಒಂದೇ ಥರ ಡ್ರೆಸ್ ನೋಡ್ರಿ, ಮಹಾರಾಷ್ಟ್ರದವರು ಅವ್ರನ್ನ ಬಿಟ್ರೆ ಸಿದ್ದರಾಮೇಶ್ವರ ಸೊಲ್ಲಾಪುರ. ಸರ ಮೊಬೈಲ್ ತೆಗೀರಿ.
ಚಲೋ ಐತೆ ನೋಡ್ರಿ. ಬಿಡ್ರಿಪ್ಪ ನೀವು ಬೇಡ ಬರ್ರಿ ನೀವು ಇದರ್ರಿ ಆತು ನೋಡ್ರಿ ಇದು ಸ್ವಲ್ಪ